ಅಂಕೋಲ ತಾಲೂಕಿನ ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಈಗಾಗಲೇ ಪಣಜಿಯಿಂದ ಕಾರವಾರಕ್ಕೆ ಡ್ರೆಜ್ಜರ್ ಯಂತ್ರಗಳು ಕೂಡ ಆಗಮಿಸಿರುವಂಥದ್ದು. ಇದಕ್ಕೆ ಬಹಳ ಕಷ್ಟಪಟ್ಟಿರುವಂಥ ಕಾರವಾರ ಶಾಸಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಅವರ ಒಂದು ನೇತೃತ್ವದಲ್ಲೇ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ತಿದೆ. ಈ ಬಗ್ಗೆ ಮಾತಾಡೋದು ಸ್ವತಃ ಶಾಸಕರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಕಳೆದ 1 ತಿಂಗಳ ಬಳಿಕ ಮತ್ತೆ ಕಾರ್ಯಾಚರಣೆ ಆರಂಭವಾಗ್ತಿದೆ. ಮತ್ತು ಈ ಕಾರ್ಯಾಚರಣೆಯಲ್ಲಿ ಏನೆಲ್ಲ ನಡೆಯುತ್ತೆ ಸರ್? ಕಳೆದ 1 ತಿಂಗಳಂದರೆ ನಮಗೆ ಏನಾಯಿತು, ವೇಸ್ಟ್ ಯಾಕಾಯ್ತು ಅಂತ ಹೇಳಿದ್ರೆ ಮಳೆಯಿಂದ ವೇಸ್ಟ್ ಆಯಿತು. ಮತ್ತು ಇವತ್ತು ನಮಗೆ ಗೋವಾ ಗೌರ್ಮೆಂಟ್ ಸಹ ಭಾಳ ಹೆಲ್ಪ್ ಮಾಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿಯ ನಮ್ಮ ಕ್ಯಾಪ್ಟನ್ ಆಫ್ ಪೋರ್ಟ್ಸ್ನ ಡೈರೆಕ್ಟರ್ ಮತ್ತು ಮಿನಿಸ್ಟ್ರು, ಪೋರ್ಟ್ ಮಿನಿಸ್ಟ್ರು ಇಬ್ಬರೂ ಪ್ರಯತ್ನ ಪಟ್ಟು ಹೇಳಿದರು, ನೀವು ಯಾವಾಗ ಬೇಕಾದ್ರೂ ತೊಗೊಂಡು ಹೋಗಿ ನಾವು ನಿಮಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ತೇವೆ ಅಂತ. ಆದರೆ ಇಲ್ಲಿ ನೀರಿನ ರಭಸ ಹೆಚ್ಚಿದ್ದಕ್ಕೆ ಆಗಲಿಲ್ಲ. ಇವತ್ತು ನಾವು ಇದನ್ನು ತಂದಿದ್ದೇವೆ. ನಾಳೆ ಇದು ಅಲ್ಲಿ ಹೋಗಿ ಡಿಸ್ಮೆಂಟಲ್ ಮಾಡಿದ್ದೇವಲ್ಲ, ಅದನ್ನು ಕ್ಲಿಯರಾಗಿ ಸೆಟಪ್ ಮಾಡ್ತೇವೆ. ನಾಳೆದಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ 3 ಥರದ ಕೆಲಸ ಇದೆ. ಏನಂತ ಹೇಳಿದ್ರೆ, ಒಂದು ಕ್ರೇನ್ ಇದೆ. ಇದಕ್ಕೆ ಕ್ರೇನು ಆ ಗಿಡ ಅದನ್ನು ಎತ್ತುಕೊಂಡು ಸೈಡಿಗೆ ಎಳಿಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಎರಡನೇದು, ಇಲ್ಲಿ ನಮ್ಮದು ಇದಿದೆ, ಏನು ನಮ್ಮ ಹಿಟಾಚಿ ಪೋಕ್ಲೇನ್ ಇದೆ. ಅದು ಮಣ್ಣನ್ನು ಕೆರೆದು ಅಲ್ಲಿ ಆ ಸೈಡಿಗೆ ಏನು ಬಾರ್ಜ್ ಇದೆಯಲ್ಲ ಅದರೊಳಗೆ ಹಾಕ್ತದೆ. ಆ ಬಾರ್ಜಿನೊಳಗೆ ಹಾಕಿದ ನಂತರ ಆ ಬಾರ್ಜ್ ಹೋಗಿ ಎಲ್ಲಿ ನೀರಿನ ಆಳ ಹೆಚ್ಚು ಉಂಟಲ್ಲ ಅಲ್ಲಿ ಹೋಗಿ ಕೆಳಗಿಂದ ಓಪನ್ ಆಗ್ತದೆ. ಅದು ಕೆಳಗಿಂದ ಓಪನ್ ಆದಮೇಲೆ ಅದ್ರ ಮಣ್ಣೆಲ್ಲ ಅಲ್ಲಿ ಕೆಳಗೆ ಇಳಿದು ಬಿಡ್ತದೆ. ಆಮೇಲೆ ಅದನ್ನು ತೊಗೊಂಡು ಹೋಗಲಿಕ್ಕೆ ಇಲ್ಲಿ ಟಗ್ ಅಂತಿದೆ, ಆ ಟಗನ್ನು ತೊಗೊಂಡು ಹೋಗ್ತೇವೆ. ಆ ಟಗ್ ಮುಖಾಂತರ ತೊಗೊಂಡು ಹೋಗ್ತೇವೆ. ಘಟನೆಯಲ್ಲಿ ಈಗ ಇನ್ನೂ 3 ಕೂಡ ಪತ್ತೆ ಆಗದೇ ಇರುವಂಥದ್ದು. 11 ಜನ ಘಟನೆ ಆದದಲ್ಲಿ ನಮಗೆ 3 ಜನ ಸಿಗಬೇಕಿತ್ತು. 2 ನಮ್ಮ ಸ್ಥಳೀಯರು, ಒಬ್ಬರು ಕೇರಳದವರು. ಆದರೆ ಲೋಕೇಶ್ ಮತ್ತು ನಮ್ಮ ಜಗನ್ನಾಥ್ ಅಲ್ಲಿ ನಮ್ಮ ಕೇರಳದ ಒಂದು ಟ್ರಕ್ ಮತ್ತು ಅರ್ಜುನ್ ಈ ಥರ ಇದೆ. ಅದನ್ನು 4 ಪಾಯಿಂಟ್ಗಳು ಕೇರಳದ ಒಂದು ಕ್ಯಾಪ್ಟನ್ ಜನರಲ್ ಬಂದಿದ್ದರು. ಅವರು ಸಹ ಪಾಪ ಒಂದು ಡಿಟೆಕ್ಟರಿಂದ ಪಾಯಿಂಟ್ ಮಾಡಿದರು. ನಮ್ಮ ನೇವಿಯವರು ಪಾಯಿಂಟ್ ಮಾಡಿದರು. ನಾವು ಹೈಬೂಮ್ ಇದ್ದಂಥ ಮಷಿನರಿನ ತಂದ್ವಿ. ಎಲ್ಲ ಪ್ರಯತ್ನಗಳು ನಡೆದವು, ಆಗಲಿಲ್ಲ. ಈ ಪ್ರಯತ್ನದಿಂದ ಏನಾಗ್ಬೋದು ಅಂತ ಹೇಳಿದ್ರೆ, ಅದು ಏನು ಒಳಗೆ ಅಡಿಗೆ ಏನು ಬಿದ್ದಿದಲ್ಲ ಇದನ್ನು ಕೆದರಿ ತೆಗೆದ ನಂತರ, ಮಣ್ಣನ್ನು ತೆಗೆದ ನಂತರ ಆಟೋಮೆಟಿಕ್ಕಾಗಿ ಟ್ರಕ್ ಮೇಲೆ ಬರಲೇಬೇಕು. ಯಾಕಂತ ಹೇಳಿದ್ರೆ ಟ್ರಕ್ಕು ಮತ್ತು ಕೆಳಗಿದ್ದಂಥ ದಿಮ್ಮು, ಮರದ ದಿಮ್ಮು ಎರಡೂ ಸೈಡ್ ಇದ್ದರೂ ಮೇಲೆ ಹೇಳ್ಕೊಂಡು ಬರ್ತದೆ. ಆದರೆ ಮಣ್ಣಿಂದ ಅದೇನಾಗಿದೆ, ಹುಗಿದು ಬಿದ್ದಿದೆ. ಆದ್ದರಿಂದ ಈ ಕಾರ್ಯಾಚರಣೆಯನ್ನು ನಾಳೆ ನಾವು ಇದನ್ನು ಸ್ಟಾರ್ಟ್ ಮಾಡ್ತೇವೆ. ಮತ್ತು ಇದಕ್ಕೆ 41 ಲಕ್ಷ ಆಲ್ರೆಡಿ ನಾವು ಅವರಿಗೆ IRB ಕಡೆಯಿಂದ ಕಳಿಸಿದ್ದೇವೆ. ಆಮೇಲೆ ಮತ್ತು ಅವ್ರದ್ದು ಎಸ್ಟಿಮೇಟ್ ಕಾಸ್ಟ್ 90 ಲಕ್ಷ ಇದೆ. ಅದಕ್ಕೆ 10 ಲಕ್ಷ ನಾನು ಒಂದು ಕಂಪನಿಯಿಂದ ರಿಕ್ವೆಸ್ಟ್ ಮಾಡಿದ ಮೇಲೆ ಅವರು ಕೊಟ್ಟಿದ್ದಾರೆ. ಮತ್ತು ಕೆಲವರು ಕೊಡ್ಲಿಕ್ಕೆ ಹೇಳಿದ್ದಾರೆ. ಮತ್ತು ನನ್ನ ಶಾಸಕ ನಿಧಿಯಿಂದ 25 ಲಕ್ಷ, ಮತ್ತು ಭೀಮಣ್ಣವರು 10 ಲಕ್ಷ, ಮತ್ತು ನಮ್ಮ ಉಸ್ತುವಾರಿ ಸಚಿವರು 10 ಲಕ್ಷ ಕೊಡ್ತೆ ಅಂತ ಹೇಳಿದ್ದಾರೆ. ಅವರು ಹೆಚ್ಚು ಕೊಡ್ಬೋದಿತ್ತು, ಆದರೆ ಅವರು ಹೆಚ್ಚು ಕೊಡಲಿಕ್ಕೆ ಆಗೋದಿಲ್ಲ. ಕಾರಣ ತಾಲೂಕಿನ ಹೊರಗೆ ಬೇರೆ ತಾಲೂಕಿಗೆ ಕೊಡೋದ್ರೆ 10 ಲಕ್ಷ ಮಾತ್ರ ಅದಕ್ಕೆ ಲಿಮಿಟ್ ಉಂಟು. ಕಾರ್ಯಾಚರಣೆ ಎಷ್ಟು ದಿನ ಮುಕ್ತಾಯ ಆಗ್ಬೋದು ಸರ್? ಕಾರ್ಯಾಚರಣೆ ನಾವು ಮ್ಯಾಕ್ಸಿಮಮ್ 10 ಡೇಸ್ ನಾನು ಹಾಕ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಈ ಕಾರ್ಯಾಚರಣೆಯಲ್ಲಿ ಡೆಡ್ ಬಾಡಿ ಅಷ್ಟೇ ಅಲ್ಲ, ಮಧ್ಯದಲ್ಲಿ ಏನು ದಿಮ್ಮು ಉಂಟಲ್ಲ, ಮಣ್ಣಿನ ದಿಮ್ಮು, ಅದು ಹೊಡೆಕೊಡ್ದಿದ್ರೆ ಮತ್ತೆ ಪುನಃ ಉಳುವರೆ ಗ್ರಾಮನೂ ಕೊಯ್ದು ಹೋಗ್ಬಿಡ್ತದೆ, ಕೊಚ್ಚಿ ಹೋಗ್ತದೆ. ಈ ಸೈಡ್ ರೋಡು ಕೊಚ್ಚಿ ಹೋಗ್ತದೆ. ಆದ್ದರಿಂದ ಅದನ್ನು ನಾವು ಬಚಾವ್ ಮಾಡಬೇಕಾಗಿದೆ. ಆ 3 ತಲೆಯಲ್ಲಿ ಇಟ್ಕೊಂಡು ಇದನ್ನು 10 ದಿವಸದ ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ನಾವು ನಾಡ್ದಿನಿಂದ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೇವೆ. ತಾವೆಲ್ಲ ಆಹಾರ ಕನ್ನಡ ಭಾಳಷ್ಟು ನಮ್ಮ ಇದಕ್ಕೆ ಜನರಿಗೆ ಸಹಾಯ ಆಗುವಾಗ ಮಾಡಿದ್ರಿ. ಮತ್ತು ಇದಕ್ಕೂ ನಿಮ್ಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನೀವು ಸಹ ದೇವರ ಹತ್ರ ಪ್ರಾರ್ಥಿಸ್ಕೊಳ್ಳಿ. ನಮ್ಮ ಈ ಲಾಸ್ಟ್ ಸಕ್ಸಸ್ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂಥ ನಮಗೆ ಸ್ಫೂರ್ತಿ ಇರ್ಬೋದು. DCM DK ಶಿವಕುಮಾರ್ ಅವರು ಅದೇ ಹೇಳಿದರು, ಕೃಷ್ಣ ಬೈರೇಗೌಡರು ಹೇಳಿದರು, ಶಾಲಿನಿ ರಜನೀಶ್ ಮೇಡಮ್ CS ಅವರು ಹೇಳಿದರು, ಆಮೇಲೆ ನಮ್ಮ ಯಾರು ರೇಷ್ಮಾ ಅಂತ ಮೇಡಮ್ ಇದ್ದಾರೆ ಅವರು ಹೇಳಿದರು, ಆಮೇಲೆ ಇಲ್ಲಿ DC ಇರ್ಬೋದು, ಆಮೇಲೆ ನಮ್ಮ SP ಅವರು ಇರ್ಬೋದು, ನೇವಿ ಅವರು ಇರ್ಬೋದು, ಪೋರ್ಟ್ನವ್ರು ಇರ್ಬೋದು, ಎಲ್ಲರೂ ನಾವು ಕೂಡಿ ಕೆಲಸವನ್ನು ಮಾಡಿದ್ದೇವೆ. ಸ್ವಲ್ಪ ಕಡೆ ಸಿಟ್ಟು ಇದೆ, ಸಿಟ್ಟು ಬಂದಿರ್ಬೋದು, ಸಹಜವಾಗುತ್ತೆ. ಆದರೆ ಐ ಆಮ್ ಹ್ಯಾಪಿ. ಇದರಿಂದ ನಮಗೆ ಏನಾದರೂ ಒಂದು ರಿಸಲ್ಟ್ ಸಿಗ್ತದೆ ಅಂತ ಹೇಳಿ. ಈ
ಇವಿಷ್ಟು ಕಾರವಾರ ಶಾಸಕರಾಗಿರುವಂಥ ಸತೀಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಶಿರೂರಿನಲ್ಲಿ ನಾಪತ್ತೆಯಾದಂಥ ಮೂವರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಕಾರ್ಯಾಚರಣೆ ಮುಕ್ತಾದ ಬಳಿಕ ಮೃತದೇಹಗಳು ಪತ್ತೆಯಾಗುವುದೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಗುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಈಗಾಗಲೇ ಪಣಜಿಯಿಂದ ಕಾರವಾರಕ್ಕೆ ಡ್ರೆಜ್ಜರ್ ಯಂತ್ರ ಕೂಡ ಆಗಮಿಸಿರುವಂಥದ್ದು. ಇದರ ಗುತ್ತಿಗೆದಾರರನ್ನೇ ಮಾತಾಡ್ಸೋಣ. ಆ ಯಂತ್ರಗಳು ಏನೆಲ್ಲ ಕೆಲಸಗಳು ಮಾಡುತ್ತೆ ಮತ್ತು ಏನೆಲ್ಲ ಪ್ರಯೋಜನಗಳು ಆಗ್ಬೋದು ಎಂಬುದ್ರೆ ಅವರನ್ನೇ ಮಾತಾಡ್ಸೋಣ. ಸರ್, ಈಗ ಡ್ರೆಜ್ಜರ್ ಯಂತ್ರನ ಈಗಾಗಲೇ ಬಂದಿದೆ ಮತ್ತು ಏನೇನು ಐಟಮ್ಗಳು ಬಂದಿದೆ ಸರ್? ಏನು ಸರಿ? ಒಂದು ಕ್ರೇನ್ ವಿತ್ ಹಾಪರ್ ಬಾರ್ಜ್, ಕ್ರೇನ್ ವಿತ್ ಬ್ಯಾಕೋ. ಎರಡನೇದು ಹಾಪರ್ 100 ಕ್ಯೂಬಿಕ್ ಮೀಟರ್ದು ಹಾಪರ್ ಬಾರ್ಜು. ಮೂರನೇದು ಇದನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಅದು ಟಗ್ ಇದೆ. ಒಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಬೈ ಒಂದು ಟಗ್ ಇಲ್ಲಿ ಇಟ್ಟಿರ್ತೀವಿ. ಆಮೇಲೆ 2 ದೋಣಿಗಳಿರ್ತವೆ, ಜನರಿಗೆ ಆ ಕಡೆ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ನಂಬರ್ 1. ಈ ಬ್ಯಾಕೋದಿಂದ, ಇದು ಬ್ಯಾಕೋ ಅಂತಾರೆ ಇದಕ್ಕೆ. ಈ ಬ್ಯಾಕೋದಿಂದ ನಾವು ಮಣ್ಣನ್ನು ಏನಿದೆ ಆ ಹಿಪ್ಸ್ ಇದೆಯಲ್ಲ, ಆ ಹಿಪ್ಸಲ್ಲಿ ಎಲ್ಲೆಲ್ಲಿ ಇದಿದೆ 4 ಹಿಪ್ ಇದೆ, ಆ 4 ಹಿಪ್ಪಲ್ಲಿ ಮಣ್ಣನ್ನು ಅಗೆದು ಟ್ರಕ್ಕನ್ನು ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಮೇಲೆ ಅವ್ರದ್ದು 2 ಜನದ ಬಾಡಿ, ಆ ಮಣ್ಣು 3 ಜನ, ಟೋಟಲಿ 3 ಜನದ್ದು. ಇದನ್ನು ತೆಗಿಬೇಕಾದ್ರೆ, ಮಣ್ಣು ತೆಗಿಬೇಕಾದ್ರೆ ನಾವು ಅದರಲ್ಲಿ ನಾವು ಲೋಡ್ ಮಾಡ್ತೀವಿ. ಆ ಲೋಡ್ ಮಾಡ್ಬೇಕಾದ್ರೆ ನಾವು ಅಲ್ಲೊಬ್ಬರನ್ನ ಇಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಸ್ಕ್ಯಾಲೆಟನ್ ಸಿಕ್ತಂತಂದರೆ ಅದನ್ನು ನಾವು ಡಿಪಾರ್ಟ್ಮೆಂಟಲ್ಲಿ ಹಸ್ತಾಂತರ ಮಾಡ್ತೀವಿ. ಓಕೆನಾ? ಅದ್ರ ನಂತರ ಎರಡನೇದು, ಅದ್ರಲ್ಲಿ ಫುಲ್ ಲೋಡ್ ಆದ ನಂತರ 100 ಕ್ಯೂಬಿಕ್ ಇದರದ್ದು ಲೋಡ್ ಆದ ನಂತರ ನಾವು ಅದನ್ನು ಎಲ್ಲಿ ಆಳ ಇದೆಯೋ ಆ ಏರಿಯಾದಲ್ಲಿ ನಮಗೊಂದು ಚಾರ್ಟ್ ಕೊಟ್ಟಿದೆ. ಎಲ್ಲೆಲ್ಲಿ ಆಳ ಇದೆಯೋ ಆ ಆಳದಲ್ಲಿ ನಾವು ಅದನ್ನು ತಗೊಂಡು ಹೋಗ್ಕೊಂಡು ಸ್ಲೋಲಿ ಬಾಟಮ್ ಡೋರನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿ ಸಾವಕಾಶವಾಗಿ ರನ್ನಿಂಗ್ನಲ್ಲಿ ಓಪನ್ ಮಾಡ್ಕೊಂಡು ಬಿಡ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಒಂದೇ ಸಲ ಬಿಟ್ಟಾಗ ಅದು ಹಿಪ್ ಕೆಳಗೆ ಕುಂತು ಬೈ ಚಾನ್ಸ್ ನಮ್ದೇನೋ ಬ್ಯಾಡ್ ಲಕ್ ಆಯಿತು, ಅದನ್ನು ಹಿಪ್ಸ್ ಮೇಲೆ ಉಳಿದ್ರೆ ನಮ್ಮ ಬಾರ್ಜನ್ನು ಆ ಕಡೆ ಈ ಕಡೆ ಅಲ್ಗಾಡ್ಲಿಕ್ಕೆ ಆಗೋದಿಲ್ಲ. ನದಿಯಲ್ಲಿ ಹೈಡ್ರಾಲಿಕ್ ಸರ್ವೆ ಆಗಿದೆ ಅಂದರೆ ಎಲ್ಲೆಲ್ಲ ಆಳಗಳಿದೆ ಏನಂದ್ರೆ ಎಷ್ಟು ಕಡೆ ಆಗಿದೆ? ಆಲ್ರೆಡಿ ನಾವು ಟೋಟಲ್ ಆ ಏರಿಯಾದಿಂದ 750 ಮೀಟರ್ ಬೈ 900 ಮೀಟರ್, 900 ಮೀಟರ್ ಬೈ 250 ಮೀಟರ್ ನಾವು ಟೋಟಲಿ ನಾವು ಇದು ಮಾಡಿದ್ವಿ, ಸರ್ವೆ ಮಾಡಿದ್ವಿ, ಹೈಡ್ರೋಗ್ರಫಿ ಸರ್ವೆ ಮಾಡಿ. ಅಲ್ಲೇ ವಿಲೇವಾರಿ ಮಾಡ್ತೀರಲ್ಲ? ಎಲ್ಲೆಲ್ಲಿ ಹೊಂಡ ಇದೆ ನಮ್ಮ ಚಾರ್ಟಲ್ಲಿ ಇದ್ವಿ, ಅಲ್ಲೇ ನಾವು ವಿಲೇವಾರಿ ಮಾಡ್ತೀವಿ. ಆಗ್ಬೋದು ಕಾರ್ಯಾಚರಣೆಗೆ ಎಷ್ಟು ದಿನ ಆಗ್ಬೋದು? ಆ್ಯಕ್ಚುಲಿ ಈಗ ನಮ್ಗೆ 3 ದಿವಸ ಫಸ್ಟ್ ಜಿಲ್ಲಾಡಳಿತ ಅವ್ರಿಗೆ ಹೇಳಿದ್ದಾರೆ. 10 ದಿವಸ ನಾವು ಎಕ್ಸ್ಟೆನ್ಷನ್ ಕೇಳಿದ್ವಿ. ಯಾಕಂದರೆ ನಮಗೆ ನಾವು ಬೇರೆಯವ್ರ ಹತ್ರದಿಂದ ನಾವು ತೊಗೊಂಡ್ಬಂದಿದ್ದೀವಿ. ನಮ್ಮದು ಇದಕ್ಕಿಂತ ದೊಡ್ಡದಿದೆ. ಅದನ್ನು ನಾವು ಗಂಗಾವಳಿ ನದಿ ಒಳಗೆ ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಕ್ರೇನು ನಾವು ಅದನ್ನು 150 ಮೀಟರ್ದು ಕ್ರೇನ್ ಇದೆ, 4 ಕ್ಯೂಬಿಕ್ ಮೀಟರ್ ಬಕೆಟ್ ಇದೆ. ಅದನ್ನು ಹಾಕಿದರೆ ನಮ್ಗೆ ಫಾಸ್ಟ್ ಆಗುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ನಮ್ಗೆ ತೊಗೊಂಡೋಗ್ಲಿಕ್ಕೆ ಭಾಳ ಕಂಜೆಸ್ಟೆಡ್ ಆಗೋದ್ರಿಂದ ನಮ್ಗೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಇದನ್ನು ಕಡಿಮೆ ಡ್ರಾಫ್ಟಲ್ಲಿ ಇರೋದು ಅಂತಂದರೆ ಇದು ಒಂದೇ ಇತ್ತು, ಇದನ್ನು ತೊಗೊಂಡ್ಬಂದಿದ್ವಿ. ಈಗ 2 ಸೇತುವೆಗಳು ಬರುತ್ತೆ, ಕೊಂಕಣರಾಜ ಸೇತುವೆಗಳು ಬರುತ್ತೆ, ಇನ್ನೊಂದು ಬ್ರಿಡ್ಜ್ಗಳು ಬರುತ್ತೆ. ಅಲ್ಲಿ ಪಾಸ್ ಆಗ್ಬೋದಾ? ಯಾವ ರೀತಿ ಹೈ ಟೈಡ್ ಮತ್ತು ಲೋ ಟೈಡ್ ನೋಡಿ ಹೋಗ್ತೀರಾ ಅಥವಾ ಯಾವ ರೀತಿ? ಈಗ ನಾವು ಇಲ್ಲಿಂದ ರಾತ್ರಿ 2 ಗಂಟೆಗೆ ಇದನ್ನು ಬಿಡ್ತೇವೆ. ಕಾರವಾರದಿಂದ ಗಂಗಾವಳಿಗೆ ಬಿಡ್ತಾ ಇದ್ದೇವೆ. ಗಂಗಾವಳಿ ಅಳವೆದಲ್ಲಿ ಅಲ್ಲಿ ಒಳಗೆ ತಗೊಳ್ಬೇಕಾದ್ರೆ ಹೈ ಟೈಡ್ ಆಗಿರ್ತದೆ ಅದು. ಮತ್ತು 2 ಸೈಡಿಗೆ ಕಲ್ಲಿದೆ. ಈ ಕಡೆಗೆ ಮಂಜುಗುಂಡಿ ಸೈಡಿಗೂ ಒಂದು ಕಲ್ಲಿದೆ, ಆ ಕಡೆ ಗಂಗಾವಳಿ ಸೈಡಿಗೂ ಕಲ್ಲಿದೆ. ಆ 2 ಕಲ್ಲಿನ ಮಧ್ಯದಲ್ಲಿ ಅಳವೆದಿಂದ ನಾವು ಒಳಗೆ ಪಾಸ್ ಆಗ್ತೀವಿ. ಪಾಸ್ ಆದ ನಂತರ ನಾವು ನಿಮ್ಮ ಗಂಗಾವಳಿ ಬ್ರಿಡ್ಜ್ ಹತ್ರ ಅಲ್ಲಿ ಅದನ್ನು ನಿಲ್ಲಿಸ್ಕೊಳ್ತೀವಿ. ಲೋ ಟೈಡ್ ಆಗೋವರೆಗೂ ನಾವು ವೇಟ್ ಮಾಡ್ತೀವಿ. ವೇಟ್ ಮಾಡಿದ ನಂತರ ಲೋ ಟೈಡ್ ಆಯಿತು ಅಂತ ಆದ ನಂತರ, ಯಾಕಂದರೆ ನಮಗೆ ಇದು 2 ಪಾಸ್ ಆಗಬೇಕಾದ್ರೆ ಮಿನಿಮಮ್ 5.5 ಮೀಟರ್ ನಮಗೆ ಬೇಕು. ಅದಕ್ಕೆ ನಾವು ಕಂಪ್ಲೀಟ್ ಲೋ ಟೈಡ್ ಆದಾಗ ಆ ದಿವಸ 0.45 ಇದೆ, ಅಂದರೆ ಅರ್ಧ ಮೀಟರ್ ಅಷ್ಟೇ. 0ದಿಂದ ನಮಗೆ ಇದ್ರದ್ದು ಹೈ ಟೈಡ್ ಲೋ ಟೈಡು 0ದಿಂದ ಕ್ಯಾಲ್ಕುಲೇಷನ್. ಆವಾಗ ನಮ್ಗೆ ಅದರಿಂದ ನಮಗೊಂದು ಲೆವೆಲ್ ಸಿಗುತ್ತೆ. ಅದರಿಂದ ಪಾಸ್ ಆದ ನಂತರ ನಾವು ಹೈ ಟೈಡಿಗೆ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಇಡೀ ಥ್ರೂಔಟ್ ಚಾನಲ್ಲು ಕಡಿಮೆ ಅಂತ ಹೇಳಿದ್ರು 1 ಮೀಟರಿಂದ 1.5 ಮೀಟರ್ ಸಿಗುತ್ತೆ. ನಮ್ಗೆ ಇದು ಪಾಸ್ ಆಗಲಿಕ್ಕೆ ಮಿನಿಮಮ್ 1.5 ಮೀಟರ್ ಬೇಕು. ಎಷ್ಟು ಆಳದಲ್ಲಿ ಇರ್ಬೋದು ಸರ್? ಅಂದರೆ ಎಷ್ಟು ಆಳದಲ್ಲಿ ಹೋಗ್ಬೋದು? ಇದು ಎಷ್ಟು ಆಳದಲ್ಲಿ ಹೋಗ್ಬೋದು, ಅದಕ್ಕೇನು ಕನ್ಸರ್ಟ್ ಇಲ್ಲ. ಕಡಿಮೆ ಇದ್ದಿದ್ದರಿಂದ ನಮಗೆ ಸಮಸ್ಯೆ ಇದೆ. ನಮ್ಗೆ ಮಿನಿಮಮ್ ಅಂತ ಹೇಳಿದ್ರೆ 1 ಮೀಟರ್ ನೀರು ಬೇಕೇ ಬೇಕು. ಹೌದು, ಹೈ ಟೈಡಿಗೆ ವೇಟ್ ಮಾಡಿ 1.5 ಮೀಟರ್ ನಮ್ಗೆ ಮಿನಿಮಮ್ ಅಂತ ಹೇಳಿದ್ರೆ ಬೇಕಾಗುತ್ತೆ. ಸಂಪೂರ್ಣ ಯಶಸ್ವಿ ಆಗೋದಂತ ವಿಶ್ವಾಸ ಇದೆ 100%. ನಾವು ನಂಬಿಕೆಯಿಂದ, ಇನ್ನುವರೆಗೆ ನಾವು ನಂಬಿಕೆಯಿಂದನೇ ನಾವು ಕೆಲಸ ಮಾಡ್ತೇವೆ. ಆ ದೇವರು ನಮಗೆ ಮಾತ್ರ ನಮ್ಗೆ ಅದನ್ನು ಮಾಡಲಿಕ್ಕೆ ನಮಗೊಂದು ಇದು ಕೊಟ್ಟಿದೆ, ಪ್ರಯತ್ನ ಮಾಡ್ತೀವಿ. ಈ ರೀತಿ ಕಾರ್ಯಾಚರಣೆ ಯಾವಾಗಾದ್ರೂ ಮಾಡಿದ್ರಾ? ಈ ರೀತಿ ಅಂತ ಹೇಳಿದ್ರಲ್ಲ, ನಾವು ಟ್ರಜಿಂಗ್ ಮಾಡಿದ್ದೀವಿ. ಈ ಕಾರವಾರ ಕೋಟೆನ ಥ್ರೂಔಟ್ ಇಲ್ಲಿಂದ ಜಟ್ಟಿ ಅಲ್ಲಿವರೆಗೂ, ಇಲ್ಲಿಂದ 300 ಮೀಟರು ಪ್ಲಸ್ ಇಲ್ಲಿಂದ 500 ಮೀಟರ್ ಕಂಪ್ಲೀಟ್ ನಾನು ಟ್ರಜಿಂಗ್ ಮಾಡಿದ್ದೀನಿ. ಹೌದು ಸರ್, ಇದು 8.5 ಮೀಟರ್ ಮಾಡಿದ್ದೀನಿ.
ಇವಿಷ್ಟು ಅಂದರೆ ಈ ಉಸ್ತುವಾರಿ ಅಂದರೆ ಇದು ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಮಹೇಂದ್ರ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಗುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸ್ಟಾರ್ಬೋರ್ಡ್ ಸೈಡ್ ಅಂತಾರೆ, ಅಂದರೆ ಎಡ ಮತ್ತು ಬಲ ಅಂತ ಹೇಳುವುದಿಲ್ಲ ನಮ್ಮಲ್ಲಿ. ಅಂದರೆ ನನಗೆ ಮಾಹಿತಿ ಇದ್ದದ್ದು ಯಾಕಂತ ಹೇಳಿದ್ರೆ ನಾನು ಬಾಜ್ ಓನರ್. ಒನ್ಸ್ ಅಪಾನ್ ಅ ಟೈಮ್ ಈಗಿರ್ತದೆ ಸ್ಪಾಟ್ ಅಂದರೆ ಕಾಲಿದ್ದಂಗೆ ಇದು ಇದ್ರೊಳಗೆ ಹೋಗಿ ಅದನ್ನು ಒತ್ತಿ ಹಿಡಿತದೆ. ಆಮೇಲೆ ಈ ಕ್ರೇನ್ ಏನಾದರೂ ಇದ್ರೆ ಗಿಡ ಬಿಡ ಆ ಬಾರ್ಜಿನಲ್ಲಿ ಒಂದು ಒಳ್ಳೆಯ ಇದು ಏನು ಗೊತ್ತುಂಟಾ, ಆ ಬಾರ್ಜಿ ಈಗ ನಿಮ್ಗೆ ಕಾಣುವಾಗ ಬಾಕ್ಸ್ ಟೈಪ್ ಕಾಣ್ತದಲ್ಲ, ಅದು ನೀರೆಲ್ಲ ಅಂದರೆ ಎಕ್ಸಾಂಪಲ್ ಅರ್ಥಾಯ್ತು ಮಣ್ಣನ್ನು ಅದಕ್ಕೆ 100 ಲೋಡ್ಸ್ ಹೋಗ್ತದೆ. ಆದರೆ 1000 ಟನ್ ಇರಬೇಕಲ್ಲ, 100-200 ಟನ್ ಇರ್ಬೋದು ಮೋಸ್ಟ್ಲಿ. 100-150 ಟನ್ ಇರ್ತದೆ. ಅದು ಹೀಗೆ ಓಪನ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ವರ್ಡ್ಗಿದೆ ಉಪ್ಪರ್ ಅಲ್ಲ, ಉಪ್ಪರ್ ಬಾರ್ಜ್ ಅಂದರೆ ಹಿಂಗೆ ಇದು ನೋಡಿ, ಇದನ್ನು ಹಿಂಗೆ ಓಪನ್ ಬಾರ್ಜ್ ಅಂತ. ಈಗ ನಾವು ಅದನ್ನು ಏನು ಅದಕ್ಕೆ ಯಾಕೆ ಯೂಸ್ ಮಾಡ್ತೀವಿ, ಡೆಪ್ತ್ ಹೆಚ್ಚಿದೆ ಅದಕ್ಕೆ. ಆ ಡೆಪ್ತ್ನಲ್ಲಿ ನಾವು ಇದು ಮಾಡಿರ್ತೇವೆ, ಏನು ಹೈಡ್ರೋಗ್ರಾಫಿಕ್ ಸರ್ವೆ. ಆ ಹೈಡ್ರೋಗ್ರಾಫಿಕ್ ಸರ್ವೆಯಲ್ಲಿ ಎಲ್ಲಿ ಡೆಪ್ತ್ ತೋರಿಸ್ತಾ ಇದೆ ಇದಕ್ಕೆ ಟಗ್ ಅಂತ, ಇದಕ್ಕೆ 12 ಬೋಲಾರ್ಡ್, 8 ಬೋಲಾರ್ಡ್, 16 ಬೋಲಾರ್ಡ್ ಅಂತೇಳಿ ಇದೆ ಆ ಹಾರ್ಸ್ ಪವರ್ ಪ್ರಕಾರ. ಅಂದರೆ ಅದನ್ನು ಎಳ್ಕೊಂಡು ಹೋಗುವಂಥ ಕೆಪಾಸಿಟಿ. ನಮಗೆ ಮೇನ್ ಏನು, ಆ ನೀರಿನ ಮಣ್ಣನ್ನು ಮಧ್ಯದಲ್ಲಿ ಓಪನ್ ಮಾಡಿ ಕಾರ್ಯಾಚರಣೆ. ಗೋವಾದಲ್ಲಿ ಇದೆ, ಇದು ಸಣ್ಣದು ಸೈಜು, ಇದಕ್ಕಿಂತ ದೊಡ್ಡ ಸೈಜು. ಇಲ್ಲಿ ಯೂಸ್ ಮಾಡ್ತೇವೆ ನಾವು, ಅಲ್ಲಿ ಅಸೆಂಬಲ್ ಮಾಡಬೇಕು. ಹಾಂ ओके एक मिनट साइड है ना रखो भैया वो डीजल गलत रहे ते बसे दस्ता तक तो कैंप पे गलता रहा डाल रे हाँ रोज पाले चाहता हाँ छोड़ दो नीचे छोड़ दो बस हाँ छोड़ो हाँ बाजी किशन किशनान सांगलं म्हणून केलं त्यांचं पुन्हा तू करतो भाई पाजीन सांगतो त्यांचा मोर्चमध्ये नको ಡಾಕ್ಯುಮೆಂಟ್ರಿ ನೋಡಿ ಮಗ ಕೈಗಡೆ ಅಂದ್ರೆ ಜೊತೆ ನನಗೆ ಆ ಸಂಸಾರ ಮೇಲೆ ನಾವು ಸತಿಗೆ ಹೋಗಿದ್ರಲ್ಲ ಇಲ್ಲಲ್ಲ ಸಮಾಧಾನ ಇಲ್ಲ ಎಲ್ಲ ಅದು ಕರೆಕ್ಟ್ ಮಾಡಿದ್ದು ಕಡಿಮೆ ಮಾಸ ದಿವಸ ಒಂದು ಸ್ವಲ್ಪ ನೀರು ಕಮ್ಮಿ ಆಗ್ತದೆ. ಹಾಂ, 2 ಗಂಟೆ ಕೆಲಸ ಮಾಡ್ಬೋದು ಅಷ್ಟೇ. ಹಾಂ, ಯಾಕೆಂದ್ರೆ ವೆಳ್ಳ ಮಳಿದೆ ಎಲ್ಲ ಹೇಳಿ ಹಾಂ 2 ಗಂಟೆ ಅದ ಮಲಯಾಳದಿಂದ ಹೇಳಿ ಅವ್ರಿಗೆ ಪರವಾಗಿಲ್ಲ ಓಕೆ ಮಾಡಿ. ಅದು ಸಹ ಅರ್ಥಾಯ್ತಲ್ಲ? ನೀವು ಹೇಳಿದ ಸಹ ಅದು ಒಳ್ಳೇದಿದೆ. ನಮಗೊಂದು 4-5 ತಾರೀಕಿಗೆ ಒಂದು 2 ಜನ ಮುಳುಗಲಿಕ್ಕೆ ಒಂದು ಅನುಮತಿ ಮಾಡಿಸಿ. ಸಕಲ್ ಬೋಟ್ ಇದ್ರೆ ಸಾಕು. ಮತ್ತೆ ಮೊನ್ನೆ ನೀವು ಇದ್ರಲ್ಲ ಅದೇ ಥರ ಆ ಥರ 2-3 ಬೂಟ್ ನಾವು ನಿಮಗೆ ಸೇಫ್ ಮಾಡ್ತೇವೆ. ಇವ್ರದ್ದು ಮೊನ್ನೆ ಸರ್ ಇವರೆಲ್ಲ ಬಂದದ್ದು ನಾನು ಅಡಿಯಲ್ಲಿ ಅಷ್ಟು ಪ್ರಶ್ನೆ ಕೊಡ್ತಾವ್ರ ಇಲ್ಲಣ್ಣ ವಿಶ್ರಾಂತಿ ಕೊಡಗಿ ಎಲ್ಲಿ ಕಲ್ಲು ಮತ್ತು ಮಣ್ಣುಗಳನ್ನು ತೆರವುಗೊಳಿಸಬೇಕಾದ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳದ ಅರ್ಜುನ್ ಆಗಿರ್ಬೋದು,
ಶಿರೂರಿನ ಜಗನ್ನಾಥ್ ನಾಯ್ಕ್ ಆಗಿರ್ಬೋದು ಅಥವಾ ಗಂಗಿಕೊಳ್ಳದ ಲೋಕೇಶ್ ನಾಯ್ಕ್ ಅವರ ಒಂದು ಮೃತದೇಹಕ್ಕಾಗಿ ಈಗಾಗಲೇ ಶೋಧ ಕಾರ್ಯಾಚರಣೆ ಕಳೆದ 1 ತಿಂಗಳಿಂದ ನಡೀತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಡ್ರೆಡ್ಜಿಂಗ್ ಯಂತ್ರಗಳ ಮೂಲಕ ಇಲ್ಲಿ ಕಲ್ಲು ಮಣ್ಣುಗಳನ್ನು ಎತ್ತುವ ಅವಶ್ಯಕತೆ ಇದ್ದಿರೋದ್ರಿಂದ ಇವತ್ತು ಬಂದರು ಇಲಾಖೆ ಅಧಿಕಾರಿಗಳು ನದಿಯ ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಡ್ರೆಡ್ಜಿಂಗ್ ಯಂತ್ರವನ್ನು ಈಗಾಗಲೇ ಕಾರ್ಯಾಚರಣೆಯನ್ನು ಸಂಬಂಧಪಟ್ಟರು ಮಾಡಿದ್ರು, ಆದರೆ ತಾತ್ಕಾಲಿಕವಾಗಿ ಇವತ್ತು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ಪರಿಣಾಮವಾಗಿ ನದಿಯಲ್ಲಿ ಎಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದಿದೆ ಎಂಬ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಈ ಕಲ್ಲು ಮಣ್ಣುಗಳು ಎತ್ತುವ ಕೆಲಸ ಕೂಡ ಬಹಳ ಕಷ್ಟಕರವಾಗಿರುವಂಥದ್ದು.